ಗೈಸ್ ಇದು 2ನೇ ದಿನದ್ದು ಕಂಟಿನ್ಯೂಯಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಮೊದಲನೇದು ಅಕೌಂಟ್ ಅಲ್ಲಿ ಇದೆ. ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮರಲ್ಲಿ ಹೋಗಿದ್ರಲ್ಲ ಅಲ್ಲಿ ಕುಡಿದ್ರಂತೆ. ಹಾಕ್ಬೇಕು ನಾವಮ್ಮ ಟೀ ತಗೋತು ನಮ್ಗೆ ಸೋಡಾ. ಶುಗರ್ಲೆಸ್ ಲೆಮನ್ ಸೋಡಾದಲ್ಲಿ ಶುಗರ್ಲೆಸ್ ಕೇಳ್ತಾವ್ರಿ. ರೆಡಿ ಆಯ್ತು ನಮ್ ಸೋಡಾ. ಯಾರಿದೆ ನಮ್ದಾ? ಗೈಸ್ ಬೆಂಗಳೂರಿಗಿಂತ ಗೋಲಿ ಸೋಡಾ ಇಲ್ಲಿ ತುಂಬಾ ಸಖತ್ತಾಗ ಇಷ್ಟ ಆಯ್ತು. ಸೊ ಲೆಮನ್ ಸೋಡಾ ಕುಡ್ದಿದ್ದು. ಬೆಂಗಳೂರಲ್ಲಿ ಎಳ್ಳಿಕಾಯಿ ಸೋಡಾ ಕುಡಿತಿದ್ದೋ. ಎಳ್ಳಿಕಾಯಿ ಸೋಡಾ ಬೆಂಗಳೂರಲ್ಲಿ 50, ಲೆಮನ್ ಸೋಡಾ 25. ಇಲ್ಲೂ ಸೇಮೆ, ಬಟ್ ಇಲ್ಲಿ ಎಳ್ಳಿಕಾಯ್ದಿಲ್ಲ. ಇಲ್ಲಿ ಮರದಲ್ಲಿ ನೋಡ್ರಿ ಗೂಡು ಎಷ್ಟು ಕಟ್ಟೈತೆ ಪಕ್ಷಿಗಳು. ಯಾವ ಪಕ್ಷಿ ಅನ್ನೋದು ಗೊತ್ತಿಲ್ಲ ಕರೆಕ್ಟ್ ಆಗಿ. ಇನ್ನೊಂದ್ ಏನಂದ್ರೆ ನೋಡ್ರಿ ಚಂದ್ರ ಐತೆ, ಸೂರ್ಯ ಇನ್ನು ಮುಳುಗೆ ಇಲ್ಲ. ಇಲ್ಲೊಂದು ತೆಪ್ಪ ಐತೆ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬರ್ತೈತೆ. ಪಟ್ಟೆನೆ ನೋಡ್ರಿ. ಗೈಸ್ ಇವಾಗ ಅಲ್ಲೆಲ್ಲ ಸೋಡಾ ಕುಡ್ದಿ ದರ್ಶನ ಮಾಡೋದಕ್ಕೆ ಒಳಕ್ ಹೋಗ್ತಿದೀವಿ. ಕರೆಂಟ್ ಹೋಗ್ಬಿಟ್ಟೈತೆ. ಸೊ ಇದು ಜನರೇಟರ್ ನಾನು ಮಾಡೋರೆ, ಅದಕ್ಕೆ ಇಲ್ಲೆಲ್ಲ ಲೈಟ್ ಆನ್ ಆಗಿಲ್ಲ ಇನ್ನ. ಬನ್ನಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರೋಣ. ಸೊ ಇದು ಆಲೆ ಇದು ಸ್ಟಾರ್ಟ್ ಆಗೈತೆ, ಏನಂದ್ರೆ ಮೆರವಣಿಗೆ ಸ್ಟಾರ್ಟ್ ಆಗೈತೆ. ಸೊ ಹೋದ್ ಸತಿ ನಾವ್ ಅಮ್ಮನ ಜೊತೆ ಬಂದಾಗ ಮೆರವಣಿಗೆನ ನೋಡಿದ ನಾವು, ಬಟ್ ಈ ಸತಿ ಆಲೆ ಇದು ಸ್ಟಾರ್ಟ್ ಆಗ್ಬಿಟ್ಟೈತೆ, ಏನಂದ್ರೆ ಮೆರವಣಿಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಗೈಸ್ ಇವಾಗ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಬಂದು ನೋಡಿದ್ರೆ ಮಂತ್ರಾಲಯದಲ್ಲೇ ಕರೆಂಟ್ ಹೊಂಟೋಯ್ತು ಫುಲ್ಲು. ಇವ್ರು ಇಲ್ಲಿ ಕುಂತವ್ರೆ, ಕರೆಂಟೇ ಹೊಂಟೋಯ್ತು ನೋಡ್ರಿ. ಚಂದ್ರ ನೋಡಿ ಗೈಸ್ ಹೆಂಗೈತೆ. ತಡಿ ಇಕ್ಕತೀನಿ. ಲೇಸರ್ ಲೈಟ್ ಬಿಡ್ತಾವ್ರ ಯಾರು. ಇದು ಹಂಗೆ ಎತ್ಕೊಳುತ್ತೆ ಇವಾಗ. ಊಟಕ್ಕೆ ಹೋಗ್ಬೇಕು. ಸೊ ಪ್ರಿಯಾ ಇಲ್ಲೇ ಮಠದ ಕಡೆಯಿಂದ ಕೊಡ್ತಾರಲ್ಲ ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಅಂತವಳೆ. ಸೊ ಬರೀ ಊಟಕ್ಕೆ ಹೋಗೋಣ ಗೈಸ್. ಇವಾಗ ಊಟಕ್ಕೆ ಲೈನ್ ಹೋಗ್ತಾ ಇದೀವಿ. ಲೈನಲ್ಲಿ ಹೋಗ್ತಾ ಇದೀವಿ, ಸಾರಿ ಲೈನ್ಗೆ ಹೋಗ್ತಾ ಇದೀವಿ. ಎಲ್ಲ ಲೈನಲ್ಲಿ ಹೋಗ್ತಾ ಇದೀವಿ ಊಟಕ್ಕೆ. ಪ್ರಿಯನ ಆಸೆ ಅಂತ ಇಲ್ಲಿ ಊಟ ಮಾಡೋದು, ಅದಕ್ಕೋಸ್ಕರ ಇಲ್ಲೇ ಬಂದು. ಗೈಸ್ ಊಟ ಖಾಲಿ ಆಗ್ಬಿಟ್ಟಿತ್ತು ಅಲ್ಲಿ, ಅಂದ್ರೆ ಕ್ಲೋಸ್ ಮಾಡ್ತಿದ್ರು. ಟೈಮ್ ಬಂದ್ಬಿಟ್ಟು 9 ಗಂಟೆ ಮೇಲೆ ಆಗ್ಬಿಟ್ಟೈತೆ. ಅದಕ್ಕೆ ಪ್ರಿಯಾ ನಾವೆಲ್ಲ ಇಲ್ಲಿ ಹೊರಗಡೆನೆ ಹೋಗ್ಬಿಡೋಣ ಅಂತ ಹೋಗ್ತಿದ್ವಿ ಊಟಕ್ಕೆ, ನಾರ್ಮಲ್ ಹೋಟ್ಲಿಗೆ. ಸೊ ಇವಾಗ ಪ್ರಸಾದಗಳನ್ನ ಪ್ರಸಾದ ಅಂತೀನಿ, ವಿಗ್ರಹ ಎಲ್ಲೋ ಪ್ರಿಯಾ ರಾಯರ್ದು ಸಿಂಗಲ್ ತಗೋಬೇಕು ಅಂತಿದ್ಲು. ಸೊ ಅದೆಲ್ಲ ನೋಡುದ್ಲಂತೆ, ಬೆಳಗ್ಗೆಯಿಂದ ಸಿಕ್ತಿರ್ಲಿಲ್ಲ ಅದು. ಇವಾಗ ನೋಡುದ್ಲು ಅಂತ ಅಂದು. ಎಲ್ಲಿ ಇದು ವಿಗ್ರಹ ಅಲ್ಲ, ಇದು ಗೈಸ್ ಇವಾಗ ಅಲ್ಲಿ ವಿಗ್ರಹ ತಗೊಳ್ಳಿಲ್ಲ. ಸೊ ಹೋಟ್ಲಿಗೆ ಬಂದು ಊಟ ಮಾಡೋಣ ಅಂತ ಅದೇ ಮಾರ್ನಿಂಗ್ ಬಂದಿದ್ವಲ್ಲ, ಅದಕ್ಕೆ ಫೋನ್ ಆನ್ ಮಾಡಿದೆ, ಕರೆಂಟ್ ಹೋಯ್ತು. ಇದು ಫ್ರೈಡ್ ರೈಸ್ ಹೇಳಿದೀವಿ ಗೈಸ್ ಊಟಕ್ಕೆ. ಸೊ ರೈಸ್ ಅದೇ ಫುಲ್ ಮೀಲ್ಸ್ ತಗೊಂಡ್ರೆ ಹೆವಿ ಆಗ್ಬಿಡುತ್ತೆ, ಇಷ್ಟೊತ್ತಿನಲ್ಲಿ ತಿನ್ನಕ್ಕಾಗಲ್ಲ. ಅದಕ್ಕೆ ಫ್ರೈಡ್ ರೈಸ್ ತಗೊಂಡಿದ್ದೀವಿ, ತಿನ್ಬೇಕು. ಇವಾಗ ಹೋಗಿ ರೂಮ್ಗೆ ಹೋಗಿ ಮಲಗಬೇಕು. ಕ್ಯಾಮ್ರಾ ಲೈಟ್ ಹತ್ರ ಒಂದು ಯಾವ್ದೋ ನೊಣ ಕೊಂಡ್ಕೊಂಡ್ಬಿಟ್ಟೈತೆ. ಇನ್ನೂ ಬಂದಿಲ್ಲ ಗೈಸ್ ಆರ್ಡ್ರು. ಫುಲ್ಲು ತಲೆನೋವು ನೋಡ. ಪ್ರಿಯ ಐ ಲೈ ಕ್ಯಾಮ್ರಾ ಗಡ್ಡ ಹಿಡಿತಾರೆ.
ಏನಾಗುತ್ತೆ ಅಯ್ಯ, ಅಲ್ಲಿ ವಿಗ್ರಹ ತಗೊಳ್ಳಿಲ್ಲ ಅದನ್ನ. ಅವ್ರಮ್ಮ ಹೇಳಿರೋದು ಪೂಜೆ ಮಾಡೋದು ವಿಗ್ರಹ, ಇವಳು ನೋಡಿರೋದು ಇನ್ನೊಬ್ರು ಗಿಫ್ಟ್ ಕೊಡೋ ತರ ವಿಗ್ರಹ. ಸಣ್ಣ ಬಂತು ನೋಡ್ರಿ ಇವಾಗ ಕರೆಂಟ್ ಜಾಸ್ತಿ ಹೋಗ್ತೈತೆ ಯಾಕೋ ಇವತ್ತು. ಯಾವ ತರ ಇರುತ್ತೋ ನೋಡೋಣ. ಬರೀ ಫ್ರೈಡ್ ರೈಸ್, ನಾನು ಆಕ್ಚುಲಿ ಮಸಾಲೆ ದೋಸೆ ಹೇಳಿದೆ, ನಮ್ಮಮ್ಮ ಬೇಡ ಹೊಟ್ಟೆ ತುಂಬಾ ಫ್ರೈಡ್ ರೈಸ್ ತಗೊಂಡು. ಗೈಸ್ ಮತ್ತೆ ಕರೆಂಟ್ ಹೋಯ್ತು. ರೈಸ್ ಬಂತು ನೋಡ್ರಿ ನಮ್ ಫ್ರೈಡ್ ರೈಸ್. ಈ ತರ ರೈಸ್ ನಮ್ಗೆ ಹಿಡಿಯಲ್ಲ, ಬಟ್ ಏನು ಮಾಡೋದಕ್ಕಾಗಲ್ಲ. ಬೆಳಿಗ್ಗೆ ಕೊಟ್ಟಿದ್ ಗ್ರೇವಿನೇ. ರೈಸ್ ಸ್ಪೂನ್ ಐತೆ, ಬಟ್ ಸ್ಪೂನ್ ಅಲ್ಲಿ ನನಗೆ ಟೇಸ್ಟ್ ಗೊತ್ತಾಗಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ತಿನ್ನೋಣ ಬರ್ತೇವೆ. ಎಣ್ಣೆ ಹೆವಿ ಐತೆ. ಒಂದ್ ರೀತಿ ಕುರ್ಕುರೆ ಬರುತ್ತೆ, ಆ ತರ ಐತೆ. ಆಯಿಲ್ ನೋಡಿ ಗೈಸ್ ಎಷ್ಟು ಐತೆ. ಗೈಸ್ 2 ಫ್ರೈಡ್ ರೈಸ್ ತಗೊಂಡಿದ್ ನಾವು. ಎಷ್ಟು? 340 ಆಯ್ತು. ಸೊ ಅರ್ಧ ತಿಂದಿನ ಅರ್ಧ ಪಾರ್ಸಲ್ ಮಾಡಿಸ್ಕೊಂಡಿದೀವಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದೇ ಹೋಟ್ಲು ನೋಡ್ಕೊಳ್ಳಿ ಗೈಸ್ ನಾನು ಬಂದಿದ್ದು. ಗೈಸ್ 2 ಫ್ರೈಡ್ ರೈಸ್ ತಗೊಂಡು 340 ರುಪೀಸ್ ಆಯ್ತು. ಜಸ್ಟ್ 2 ಫ್ರೈಡ್ ರೈಸ್ಗೆ 340 ರುಪೀಸ್ ಆಯ್ತು. 160 ಆಯ್ತಾ? ಒಂದಕ್ಕೆ 160 ಆಯ್ತಂತೆ. ಸೊ ಫ್ರೈಡ್ ರೈಸ್ ಚೆನ್ನಾಗಿಲ್ಲ. ಅದು ಏನಾಗ್ಬಿಟ್ಟೈತೆ ಅಂದ್ರೆ ರೈಸ್ ನ ಯಾವಾಗಲೂ ಮಾಡಿ ಮಡಗಿದ್ದಾರೆ, ಅದೇನಾಗ್ಬಿಟ್ಟೈತೆ ಬಿಸಿಲುಗೋದಕ್ಕೂ ಫುಲ್ಲು ಇದಾಗ್ಬಿಟ್ಟೈತೆ, ಒಂಥರ ಒಣಗೋಗಿರೋ ತರ ಆಗ್ಬಿಟ್ಟೈತೆ. ಸೊ ಇವಾಗ ಅದಕ್ಕೊಂಚೂರು ಎಲ್ಲ ಸಾಸ್ ಹಾಕಿ ನಾವು ಅನ್ಕೊಂಡಿರೋ ತರದ್ದು, ನಾವು ಬೆಂಗಳೂರು ತಿನ್ನೋ ತರ ಅನ್ಕೊಂಡು ಕಾರವಾಗಿರ್ತೀವಿ. ತಾಗ್ಬಿಟ್ಟು ಇಲ್ಲಿ ಒಂಥರ ಮ್ಯಾಗಿ ಮಾಡ್ತಾರಲ್ಲ, ನೂಡಲ್ಸ್ ಸಿಗುತ್ತಲ್ಲ, ನೂಡಲ್ಸ್ ಅದು ಒಂದ್ ಸ್ವಲ್ಪ ಮೆತ್ತಗಿರುತ್ತೆ. ಇದು ಬೇಸಿಗೆ ಗೊತ್ತು ಒಣಗೋಗ್ಬಿಟ್ಟೈತಿ, ಇಲ್ಲಿ ತಿನ್ನಕ್ ಆಗಲ್ಲ, ಮತ್ತೆ ಬಿಸಾಕಕ್ಕೂ ಮನ್ಸಿಲ್ದಲೆ ಒಗ್ಗರಣೆ ಹಾಕ್ಬಿಟ್ಟವ್ರೆ. ಎಣ್ಣೆ ಹೆವಿ ಹಾಕ್ಬಿಟ್ಟಿದ್ದಾರೆ. ತಿನ್ನಕ್ಕೂ ಆಗ್ತಿರ್ಲಿಲ್ಲ, ಮತ್ತೆ ಬಿಸಾಕೋದಕ್ಕೂ ಮನ್ಸಿರ್ಲಿಲ್ಲ. ಅದಕ್ಕೋಸ್ಕರ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ಏನು 340 ರೂಪಾಯಿ. ನಾನೀಗ ಇಲ್ಲಿ ದೇವ್ರನ್ನ ಎಷ್ಟನ್ಗಳಿಲ್ಲ, ಊಟ ಆದ್ರೆ 120. ನಡ್ರಿ ನೀವು ಮುಂದೆ, ನೀವು ಹೋಗಕ್ಕೆ ಬಿಡಲ್ಲ, ಮೈ ಮೇಲೆ ಬರ್ತೀರಾ. ಈ ಕಡೆಯಿಂದ ಆ ಕಡೆ ಕವರ್ ಮಾಡ್ತಾರೆ ಗೊತ್ತಾ, ಬಾಡಿ ಗಾರ್ಡ್ಸ್ ಹಂಗ್ ಕವರ್ ಮಾಡ್ತಿದ್ದೀರಾ ಮಂದಿಕೊಂಡವ್ರು. ಸೊ ಬಿಸಾಕೋಕ್ ಮನ್ಸಿರ್ಲಿಲ್ಲ ಗೈಸ್, ಮತ್ತೆ ತಿನ್ನೋದಕ್ಕೂ ಆಗ್ತಿರ್ಲಿಲ್ಲ. ಸೊ ಇರ್ಲಿ ತಗೊಳ್ಳೋಣ, ಯಾವಾಗಾದ್ರೂ ಹೊಟ್ಟೆ ಹಸಿದ್ರೆ ತಿನ್ನೋಣ ಅಂತ ಪಾರ್ಸಲ್ ಮಾಡಿಸ್ಕೊಂಡ್ಬಿಟ್ಟು. ಇವಾಗ ರೂಮ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂದ್ರೆ ಫ್ಯಾನ್ ಸೌಂಡ್ ಟಕ ಟಕ್ ಟಕ ಟಕ ಅಂತ. ಸೊ ಅದನ್ನ ಸರಿ ಮಾಡಿಸ್ಕೊಂಡ್ ಮಲಗ್ಬೇಕು ಗೈಸ್. ರೂಮ್ ಬಂದು ಬಟ್ಟೆ ಬಿಟ್ಟು ಹಾಕಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದೀನಿ. ಸೊ ಫ್ಯಾನ್ ಸೌಂಡ್ ಕೇಳಿಸ್ತಾ ಇದೆ ಅನ್ಕತ್ತೀನಿ ನಿಮ್ಗೆ. ಇದ್ ನೋಡ್ದ, ಇವಾಗ ಸ್ಟಾರ್ಟ್ ಆಯ್ತು. ಬ್ಲಾಗ್ ಮಾಡ್ತಿದ್ದಂಗೆ ಸೈಲೆಂಟ್ ಆಗೋಯ್ತು. ಕೇಳಿಸ್ತೈತಾ ಗೈಸ್? ಗೈಸ್ ಇದು ಫ್ಯಾನ್ ರೆಡಿ ಮಾಡಿಸ್ತೀವಿ ಅಂತ ಅಂದ್ರಲ್ಲ ಫಸ್ಟ್. ಸೊ ಆಮೇಲೆ ರೆಡಿ ಮಾಡೋರು ಯಾರು ಇಲ್ಲ, ಬೇರೆ ರೂಮ್ ನ ಕೊಡ್ತೀವಿ ಅಂದ್ರು. ಆಮೇಲೆ ಬೇರೆ ರೂಮ್ ನ ಕ್ಲೀನ್ ಮಾಡೋರು ಯಾರು ಇಲ್ಲ ಅಂತ ಅಂದಿದ್ರು. ಹಂಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಅಂದ್ರು. ನಾವು ವೆಯ್ಟ್ ಮಾಡ್ತಿದ್ದೋ. ಆಮೇಲೆ ನಿದ್ದೆ ಬೇರೆ ಬರ್ತಿದ್, ಬೆಳಗ್ಗೆ ಬೇರೆ ಬೇಗ ಎದ್ದೊಳ್ಬೇಕು. ಸೊ ಬೇಗ ಏನ್ ಎದ್ದೊಳ್ಬೇಕು ಅಂತಾನು ಹೇಳ್ತೀನಿ ಅಂತ ಅಂದಿದ್ಕೆ ಸರಿ ಅಂತ ಈ ಫ್ಯಾನ್ ನ ಕೊಟ್ಟವ್ರು. ಇವಾಗ ಇದು ಟೇಬಲ್ ಫ್ಯಾನ್ ಮಸ್ತಾಗಿ ಬರ್ತಾ ಇದ್, ಗಾಳಿ ಮಾತ್ರ ಗಲೀಜೆಲ್ಲ ಐತೆ, ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಈ ಫ್ಯಾನ್ ಕೊಟ್ಟಿದ್ದಾರೆ. ಸೊ ಬೇಗ ಎಂತ ಎದೊಳ್ಬೇಕು ಅಂದ್ರೆ, ಒಂದು ಸೇವೆ ಮಾಡ್ತೀವಿ ಅಂತ ಇವತ್ತು ಇದು ಇಸ್ಕೊಂಡಿದೀವಿ. ಸೊ ಏನು ಅಂದ್ರೆ ಒಂದು ಸ್ಲಿಪ್ಪು. ಸೊ 800 ಪೇ ಮಾಡಿದ್ರೆ ಅದನ್ನ ಕೊಡ್ತಾರೆ. ಸೇವೆ ಮಾಡ್ತೀವಿ ಅಂತ ಇಸ್ಕೊಂಡಿರೋದು. ಸೊ ಸೇವೆ ಬೆಳಗ್ಗೆ ಎಂತ ಮಾಡ್ತೀನಿ ಅಂದ್ರೆ, ನಾಳೆ ನನ್ನ ಬರ್ತಡೇ ಅಲ್ವಾ. ಸೊ ಅದಕ್ಕೋಸ್ಕರ ಬರ್ತಡೇ ನಾಳೆ. ಖುಷಿ ಆಗ್ತೈತೆ ಏನ್ಗೆ ಅಂತಂದ್ರೆ, ಬರ್ತಡೇ ದಿನ ರಾಯರ್ ದರ್ಶನ ಮಾಡೋ ಭಾಗ್ಯ ನಮಗ್ ಸಿಗ್ತಲ್ಲ ಅಂತ ಹೆವಿ ಖುಷಿ ಆಗ್ತೈತೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋದ ಸಿಗೋಣ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ.
ನೆಕ್ಸ್ಟ್ ವಿಡಿಯೋ ನೋಡ್ರಿ. ಸೊ ಇದನ್ನ ಕಟ್ಟಿಸ್ಕೊ ಬಂದ್ವಲ್ಲ, ಇದಿಲ್ಲೇ ಮಾಡ್ಬಿಟ್ಟಿದೀವಿ, ತಿಂದೇ ಇಲ್ಲ. ಏನ್ ಹೇಳ್ರಿ ಇದು ಫ್ರೈಡ್ ರೈಸ್. ಸರಿ ಗೈಸ್, ಆಯ್ತು, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ. ತಲೆನೋವು ಗೈಸ್, ಫಸ್ಟ್ ಮಲಗಬೇಕು. ಬೈ 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 ಬೈ.